ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 82ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಮ್ಮ, ಬೇಲದ ಹಣ್ಣು ಕೀಳೋಕೆ ಗುತ್ತಿಗೆ ಕೊಟ್ಟಿದ್ದಾಳಂತೆ ಅದಿತಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಹೇಳಿದ್ಲಾ? ಆದಿತ್ಯ ಕೇಳಿದಾಗ ಸೌಭಾಗ್ಯಮ್ಮ, ಹೌದಾ, ನನಗೆ ವಿಷಯ ಗೊತ್ತೇ ಇಲ್ವೇ ಎಂದರು ಅಚ್ಚರಿಯಿಂದ. ಆದಿತ್ಯನ ಮುಖದ ಮೇಲೆ ಅಸಮಾಧಾನ ತಾಂಡವವಾಡತೊಡಗಿತು. ಕೈ ಮುಷ್ಟಿ ಬಿಗಿದು ತನ್ನ ಕೋಪ ತಡೆದುಕೊಂಡ ಆದಿತ್ಯ. ಪಕ್ಕನೆ ನಕ್ಕರು ಸೌಭಾಗ್ಯಮ್ಮ. ಯಾಕಮ್ಮ ನಗ್ತಾ ಇದೆಯಾ? ಮತ್ತೇನು, ಇಷ್ಟು ತಿಂಗಳಾಗಿದೆ ನಿಮ್ಮ ಮದುವೆ ಆಗಿ, ನೀನಿನ್ನೂ ಅದಿತನ ಸ್ವಲ್ಪ ಕೂಡ ಅರ್ಥ ಮಾಡ್ಕೊಂಡಿಲ್ವನೋ? ಆ ರಾಮಯ್ಯನ ಹತ್ರ ವ್ಯವಹಾರ ಮಾತಾಡಿದ್ದು ನಾನೇ, ಅದಿತಿ ಅಲ್ಲ. ಅವಳು ಎಲ್ಲ ವಿಷಯಕ್ಕೂ ಬೆಂಬಲವಾಗಿ ನಿಲ್ತಾಳೆ ಹೊರತು ತಾನೇ ಮುಂದುವರೆದು ಹೋಗಲ್ಲ. ದೊಡ್ಡೋರಿಗೆ ಕೊಡಬೇಕಾದ ಮರ್ಯಾದೆ ಅರಿವಿದೆ ಅವಳಿಗೆ. ವಾರಿಜ ಶ್ರೀಕಾಂತ್ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅವಳನ್ನು ಎಂದರು. ಆದಿತ್ಯ ಮೌನವಾಗಿ ಉಳಿದ. ಯಾಕೋ ನಾನೇ ನನ್ನ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸೋತ್ನೇನೋ ಅನಿಸ್ತಿದೆ ಎಂದರು ಮೆಲ್ಲಗೆ. ಯಾಕಮ್ಮ ಹಾಗ್ಯಾಕಂತೀಯಾ? ತುಸು ಗಾಬರಿಯಲ್ಲೇ ಕೇಳಿದ. ಮತ್ತಿನ್ನೇನಾದಿ? ಅದಿತಿ ಈ ಮನೆಯವರನ್ನೆಲ್ಲ ತನ್ನವರು ಅಂತ ಭಾವಿಸ್ಕೊಂಡು ನಮ್ಮೆಲ್ಲರ ಬಗ್ಗೆ ಚಿಂತೆ ಮಾಡ್ತಾಳೆ. ನಮ್ಮೆಲ್ಲರ ಖುಷಿಗಾಗಿ ಒದ್ದಾಡ್ತಾಳೆ. ಅವಳು ಮನಸ್ಸು ಮಾಡದೇ ಇದ್ದಿದ್ರೆ ಅನು ಮದುವೆ ಆಗ್ತಾ ಇತ್ತಾ ಹೇಳು? ಜೊತೆಗೆ ಈ ತೋಟ ಉಳಿದಿದ್ದು ಕೂಡ ಅವಳು ಜಾಣ್ಮೆಯಿಂದಾನೆ. ತಾಯಿಯ ಬಾಯಿಯಲ್ಲಿ ಕೂಡ ಅದಿತಿಯ ಗುಣಗಾನ ಆದಿಗೆ ಸ್ವಲ್ಪ ಮುಜುಗರವನ್ನೇ ತಂದಿತು. ಆದರೂ ಏನೂ ಬದಲು ಹೇಳದೆ ಸುಮ್ಮನಿದ್ದ. ಅದಿತಿ ನಿನ್ನ ಸಂಬಂಧಿಗಳನ್ನೆಲ್ಲ ತನ್ನವರಾಗಿ ಮಾಡಿಕೊಂಡ್ಳು. ಆದರೆ ನೀನು ಮಾತ್ರ ಅವಳ ಮನೆಯವರನ್ನು ದೂರದವರನ್ನಾಗಿ ಮಾಡಿಬಿಟ್ಟೆ ಎಂದರು ಬೇಸರದಿಂದ. ಇಲ್ಲಮ್ಮ, ಹಾಗ್ಯಾಕಂತೀಯಾ? ಮತ್ತಿನ್ನೇನು, ನಾಳೆ ಆದ್ಯ ವಿದೇಶಕ್ಕೆ ಹೊರಡೋಳಿದ್ದಾಳೆ. ನೀನು ಒಂದು ಸಾರಿಯಾದರೂ ಅವಳ ಜೊತೆ ಆಗಲಿ ಶ್ರೀಕಾಂತ್ ಅವ್ರ ಜೊತೆ ಆಗಲಿ ಮಾತಾಡಿದ್ಯಾ? ಅಳಿಯ ಮಗನ ಸಮಾನ. ನ್ಯಾಯವಾಗಿ ನೋಡಿದ್ರೆ ನೀನು ಅಲ್ಲಿಗೆ ಹೋಗಬೇಕಾಗಿತ್ತು. ಅದು ಒಂದು ರೀತಿಯಲ್ಲಿ ನೈತಿಕ ಧೈರ್ಯ ಕೊಡ್ತಿತ್ತು ಅವರಿಗೆ. ಹೋಗೋದಕ್ಕಂತೂ ಆಗಲಿಲ್ಲ. ಕಡೆ ಪಕ್ಷ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದಾಗಿತ್ತು. ಒಳ್ಳೆ ಹಾರೈಕೆ ಕೊಡ್ಬೋದಾಗಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಿಡುಸಿದರು. ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಮಾತಾಡಲಿಮ್ಮ? ಆದಿಯ ಸ್ವರ ಒದ್ದೆಯಾಗಿತ್ತು. ಅವರ ಮಗಳನ್ನು ಸಾಲದ ಕೂಪಕ್ಕೆ ನೂಕಿದ್ದೀನಿ. ಅವಳ ಮನಸ್ಸಿನ ನೆಮ್ಮದಿ ಕಿತ್ಕೊಂಡಿದ್ದೀನಿ. ಹೇಗೆ ತಾನೇ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲಿ? ಅರೆ, ನಿನ್ನ ಅಪ್ಪ ಸಾಲ ಮಾಡಿ ತೀರಿಸಲಾಗದೆ ಹೇಡಿಯಾಗಿ ಓಡಿ ಹೋದರೆ ಅದರಲ್ಲಿ ನಿನ್ನ ತಪ್ಪೇನಿದೆ ಅದಿ? ಇನ್ನೂ ಅಪ್ಪನ ಸಾಲದ ಹೊಣೆ ಹೊತ್ತಿರೋ ಹೆಮ್ಮೆ ನಿನಗಿರಬೇಕು. ಅಪ್ಪನ ಹಾಗೆ ನೀನು ಜವಾಬ್ದಾರಿ ಕೊಡುಕೊಂಡಿದ್ರೆ ನಿನಗೆ ಅಳಕಿರಬೇಕಾಗಿತ್ತು. ಆದರೆ ನೀನು ಹಾಗೆ ಮಾಡಿಲ್ಲ. ಅಪ್ಪನ ಸಾಲಕ್ಕೆ ಎದೆ ಕೊಟ್ಟಿದೀಯಾ, ಅಮ್ಮನ ಜವಾಬ್ದಾರಿಗೆ ಹೆಗಲು ಕೊಟ್ಟಿದೀಯಾ. ಮತ್ತ್ಯಾಕೆ ಹಿಂಜರಿಕೆ? ಫೋನ್ ಮಾಡು, ಮಾತಾಡು. ನಿನ್ನ ಹೆಂಡತಿಗೂ ಖುಷಿಯಾಗುತ್ತೆ ಎಂದರು. ಸೌಭಾಗ್ಯಮ್ಮನ ಮಾತು ಸರಿ ಎನ್ನಿಸಿದರೂ ಅದೇನೋ ಹಿಂಜರಿಕೆ ಅವನಲ್ಲಿ. ಮಾಡಪ್ಪ, ಮತ್ತೊಮ್ಮೆ ಹೇಳಿದರು. ಸರಿಯಮ್ಮ ಎಂದವ ಅದಿತಿಯ ನಂಬರಿಗೆ ವಿಡಿಯೋ ಕಾಲ್ ಮಾಡಿದ್ದ. 2 ರಿಂಗಿಗೆ ಎತ್ತಿದ್ದಳು ಅದಿತಿ. ಅವಳ ಮುಖ ನೋಡಿದವನಿಗೆ ಅವನ ಕರೆಗಾಗಿಯೇ ಕಾದಿದ್ದಳೇನೋ ಎನಿಸಿತು. 3 ದಿನದ ಮೇಲೆ ತನ್ನ ಪ್ರೀತಿಯ ಮುಖ ನೋಡಿ ಮನಸ್ಸಿಗೇನೋ ತೃಪ್ತಿ. ನಾಲಿಗೆಗಿಂತಲೂ ಕಣ್ಣೇ ಹೆಚ್ಚು ಮಾತನಾಡತೊಡಗಿತು. 1-2 ಕ್ಷಣ ಒಬ್ಬರನ್ನೊಬ್ಬರು ನೋಡುತ್ತಲೇ ಉಳಿದರು. ಆದಿ, ಇದೇನೋ ಮೂಕಿ ಪಿಕ್ಚರ್ ಆಗೋಯ್ತಲ್ಲೋ ಛೇಡಿಸಿದರು ಸೌಭಾಗ್ಯಮ್ಮ. ಅವರ ಮಾತಿಗೆ ಎಚ್ಚೆತ್ತ ಆದಿ ನಸುನಕ್ಕರೆ ಅದಿತಿ ನಾಚಿ ದೃಷ್ಟಿ ಕೆಳಗೆ ಮಾಡಿದಳು. ಮಲಗಿಬಿಟ್ಟಿದ್ದೀರಾ? ನಿಧಾನವಾಗಿ ಕೇಳಿದ ಆದಿ. ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕಲ್ಲ, ಅವಳ ಫ್ಲೈಟು 6 ಗಂಟೆಗೆ ಇದೆ. ಅದಕ್ಕೆ ಎಲ್ಲರೂ ಬೇಗ ಮಲಗಿದ್ವಿ. ಓಹ್ ಹೌದಾ, ಹಾಗಾದರೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡಲಾ? ಆದ್ಯಾಗೆ ವಿಶ್ ಮಾಡೋಣ ಅಂತ ಎಂದ ಆದಿತ್ಯ. ಇರಿ, ಆದ್ಯ ಎದ್ದಿದ್ದಾಳೆ, ಫೋನ್ ಕೊಡ್ತೀನಿ ಎಂದವಳೆ ಫೋನನ್ನು ಆದ್ಯಾಳ ಕೈಗೆ ದಾಟಿಸಿದಳು. ಆದ್ಯಾಳ ಬಳಿ ಸಹಜ ಕ್ಷೇಮ ಸಮಾಚಾರದ ಮಾತನಾಡಿ ಮುಂದಿನ ಜೀವನಕ್ಕೆ ಶುಭ ಕೋರಿದ್ದ ಆದಿತ್ಯ. ಒಬ್ಬ ಜವಾಬ್ದಾರಿಯುತ ಭಾವನಾಗಿ ಎಚ್ಚರಿಕೆಯ ಮಾತುಗಳನ್ನು, ಬೆಂಬಲಕ್ಕೆ ನಾವಿದ್ದೇವೆ ಎಂಬ ಧೈರ್ಯದ ಮಾತನ್ನು ಆಡಿದ. ಆದಿತ್ಯನ ದನಿ ಕೇಳಿದರೂ
ಅವನನ್ನು ನೋಡಿದರೂ ಏರುಪೇರಾಗುತ್ತಿದ್ದ ಹೃದಯದ ಬಡಿತವನ್ನು ಸಹಜವಾಗಿ ಇರಿಸುವಲ್ಲಿ ಸಫಲರಾಗಿದ್ದಳು ಆದ್ಯ. ಅವನು ತನ್ನ ಮೊದಲ ಪ್ರೀತಿ ಎಂಬುದನ್ನು ತೆರೆಯ ಮರೆಗೆ ಸರಿಸಿ ಕೇವಲ ತನ್ನ ಭಾವ, ಅಕ್ಕನ ಗಂಡ ಎಂಬ ಸಂಬಂಧದ ಚೌಕಟ್ಟಿನಲ್ಲೇ ಅವನನ್ನು ಕೂರಿಸಿ ತನ್ನ ಮನಸ್ಸಿನ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲುವುದರಲ್ಲಿ ಆದ್ಯ ಗೆದ್ದಿದ್ದಳು. ನೀನು ಮಾತ್ರ ಆದ್ಯನ ಲವ್ ಮಾಡ್ಬೋದು, ನಾನು ಲವ್ ಮಾಡಬಾರ್ದಾ? ಗಟ್ಟಿಯಾದ ದನಿಯಲ್ಲಿ ಕೇಳಿದಳು ನೇಹಾ. ನೇಹಾ, ಮುಚ್ಚು ಬಾಯ್, ಬಾಯಿಗೆ ಬಂದದ್ದೇ ಮಾತಾಡಬೇಡ. ಸುಹಾಸ್ನ ದನಿ ಕೂಡ ಕಠಿಣವಾಗಿತ್ತು. ನಾನು ಆದ್ಯನ ಪ್ರೀತಿಸೋದಕ್ಕೂ ನಿನ್ನ ಲೆಕ್ಚರ್ನನ್ನು ಪ್ರೀತಿಸೋದಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ನೀನು ಪ್ರೀತಿಸಿದ್ರೆ ಅದು ಪ್ರೀತಿ, ನಾನು ಪ್ರೀತಿಸಿದ್ರೆ ಅದು ಪ್ರೀತಿ ಅಲ್ಲ ಅಲ್ವಾ? ಎಳೆ ಹುಡುಗಿ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು. ನೀನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರೋ ಆ ಲೆಕ್ಚರರ್ ಇನ್ನೊಬ್ಬ ಹೆಣ್ಣಿನ ಗಂಡ, ಅದು ಗೊತ್ತಿದೆಯಾ ನಿನಗೆ? ಸುಹಾಸನಿಗೆ ಕೋಪ ಮೇರೆ ಮೀರುತ್ತಿತ್ತು. ನನಗೆಲ್ಲ ಗೊತ್ತಿದೆ ಎಂದವಳನ್ನೇ ಅಚ್ಚರಿಯಿಂದ ನೋಡಿದ ಸುಹಾಸ್. ಗೊತ್ತಿದೆಯಾ? ಅಚ್ಚರಿಯಿಂದ ಕೇಳಿದ. ಗೊತ್ತಿದೆ, ಅವರೇನೂ ನಂಗೆ ಮೋಸ ಮಾಡಿಲ್ಲ, ಎಲ್ಲ ಹೇಳಿನೇ ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಎಷ್ಟು ಒಳ್ಳೆಯವರು ಗೊತ್ತಾ ಅವರು? ತಳವಿಲ್ಲದ ಬಾವಿ ಎಂದು ತಿಳಿದಿದ್ದು ಬೀಳುತ್ತಿರುವ ಮುಗುದೆಯನ್ನು ಮರುಕದಿಂದ ನೋಡಿದ ಸುಹಾಸ್. ಓ, ಏನು ಒಳ್ಳೆತನ ನೋಡಿದೆಯಮ್ಮ ಅವನದ್ದು? ವ್ಯಂಗ್ಯವಾಗಿ ಕೇಳಿದ. ನಾನು ಯಾಕೆ ನಿಂಗೆ ಹೇಳಬೇಕು? ನಾನು ನಿಂಗೆ ಏನೂ ಹೇಳೋದಿಲ್ಲ. ನನ್ನನ್ನು ಈಗ ಕಾಲೇಜಿಗೆ ಬಿಡು, ಅಥವಾ ನೀನು ಡ್ರಾಪ್ ಮಾಡದೇ ಇದ್ದರೂ ನಾನು ನಟರಾಜ್ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ದಿಟ್ಟತನದಿಂದ ಹೇಳಿದಳು. ಹೌದಾ? ನೀನು ನಿನ್ನ ನಟರಾಜಂಗೆ ಫೋನ್ ಮಾಡು, ನಾನು ಮಂಜಣ್ಣ ಮಾವಂಗೆ ಹಾಗೆ ಅಪ್ಪಂಗೆ ಫೋನ್ ಮಾಡ್ತೀನಿ. ವಾಗೀಶ ಹಾಗೂ ಮಂಜಣ್ಣನಿಗೆ ವಿಷಯ ತಿಳಿಸುವ ಬೆದರಿಕೆ ಒಡ್ಡಿದ. ನೇಹಾ ಒಂದು ಕ್ಷಣ ಹೆದರಿದಳು. ನಂತರ ದೀರ್ಘವಾಗಿ ಉಸಿರು ಎಳೆದುಕೊಂಡು, ನೀನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಾನೀಗಲೇ ನಟರಾಜ್ ಜೊತೆ ಇಲ್ಲಿಂದಾನೇ ಹೋಗ್ಬಿಡ್ತೀನಿ. ಅವ್ರು ಹೇಳಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ನನ್ನನ್ನು ಮದುವೆ ಆಗೋದಕ್ಕೆ ಸಿದ್ಧ ಅಂತ ಧೈರ್ಯವಾಗಿ ಹೇಳಿದಳು. ಸುಹಾಸ್ ಅವಳ ಮಾತನ್ನು ಕೇಳಿ ಬೆಚ್ಚಿದ. ತಾನು ಅಂದುಕೊಂಡಿದ್ದಕ್ಕಿಂತ ನೇಹಾ ಬೆಳೆದಿದ್ದಾಳೆ ಎನಿಸಿತು. ಜೋರು ಮಾಡಿ ನೇಹಾಳನ್ನು ಬಗ್ಗಿಸಲು ಸಾಧ್ಯವಿಲ್ಲ ಎಂದು ಅರ್ಥವನು ಅವಳ ದಾರಿಯಲ್ಲೇ ಹೋಗಿ ಅವಳಿಗೆ ಬುದ್ಧಿ ಹೇಳಬೇಕು ಎಂದು ಯೋಚಿಸಿದನು. ದನಿಯನ್ನು ಆದಷ್ಟು ಮೃದುವಾಗಿಸುತ್ತಾ, ಏನು ಹೇಳ್ತಾ ಇದೆಯಾ ನೇಹಾ? ಅವರು ನಿನ್ನನ್ನು ಮದುವೆ ಆಗ್ತಾರಂತ ಎಂದು ಕೇಳಿದ. ಉದ್ದದ ತಲೆ ಆಡಿಸಿದಳು. ನಿಜವಾಗ್ಲೂ ಮದುವೆ ಆಗ್ತಾರಂತ? ಸಿಹಿಯಾದ ದನಿಯಲ್ಲೇ ಮಾತನಾಡಿದ. ಹ್ಞೂ ಕಣೋ ಸುಹಾಸ, ನನ್ನನ್ನು ಅವ್ರು ತುಂಬ ಪ್ರೀತಿಸ್ತಾರೆ. ಅವರು ಎಷ್ಟು ಒಳ್ಳೆಯವರು ಗೊತ್ತಾ? ನಾನು ಅಂದರೆ ಪ್ರಾಣ. ನೇಹಾ ಹೇಳುತ್ತಿದ್ದರೆ ಸುಹಾಸನ ಮನ ಅಳುತ್ತಿತ್ತು. ಸರಿ, ಬೈಕ್ ಹತ್ತು ಹೋಗೋಣ ಹೇಳಿದ ಸುಹಾಸ್. ಯಾಕೋ ನೇಹಾಳನ್ನು ತಿದ್ದುವುದು ತನ್ನಿಂದ ಆಗದ ಕೆಲಸ ಎನಿಸಲು ಶುರುವಾಗಿತ್ತು. ಅವಳ ಮಾತಲ್ಲಿ ಕಾಣುತ್ತಿದ್ದುದು ಮುಗ್ಧತೆಯೋ ಪೆದ್ದುತನವೋ ಅರಿಯದೇ ಹೋದ. ಈಗ ತಾನು ಕೋಪದಲ್ಲಿ ಮಾತನಾಡಿ ನೇಹಾ ತಪ್ಪು ಹೆಜ್ಜೆ ಇಟ್ಟುಬಿಟ್ಟರೆ ಎಂಬ ಭಯ ಕೂಡ ಕಾಡತೊಡಗಿತ್ತು. ನಿಧಾನವಾಗಿ ಅವಳಿಗೆ ವಿಷಯ ಅರ್ಥ ಮಾಡಿಸಲು ಅವನ ಬಳಿ ಸಮಯ ಕೂಡ ಇರಲಿಲ್ಲ. ನೇಹಾ ಬೈಕ್ ಹತ್ತುವ ಮುನ್ನ ಅವಳ ಕಡೆ ನೋಡಿದ ಸುಹಾಸ, ನೇಹಾ, ನನಗೊಂದು ಪ್ರಾಮಿಸ್ ಮಾಡ್ತೀಯಾ ಎಂದು ಕೇಳಿದ. ಏನು ಪ್ರಾಮಿಸ್ಸು? ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಟರಾಜ್ ಅವರನ್ನು ಮರ್ತು ಬಿಡು ಅಂತ ಎಲ್ಲ ಹೇಳಿದ್ರೆ ನಾನು ಪ್ರಾಮಿಸ್ ಮಾಡಲ್ಲ ಅಂದವಳ ಮಾತಿಗೆ ಸಣ್ಣ ನಿಟ್ಟುಸಿರು ಬಿಟ್ಟು, ಇಲ್ಲ ಹಾಗೆಲ್ಲ ಹೇಳಲ್ಲ ಎಂದ. ಸರಿ, ಬೇರೆ ಏನು ಬೇಕಾದರೂ ಹೇಳು, ನಾನು ಆಣೆ ಮಾಡಿ ಹೇಳ್ತೀನಿ, ನಿನ್ನ ಮಾತು ಕೇಳ್ತೀನಿ ಎಂದಳು. ನೀನು ಯಾವುದೇ ಕಾರಣಕ್ಕೂ ನಟರಾಜ್ ಜೊತೆ ಒಬ್ಬೊಬ್ಬಳೇ ಎಲ್ಲಿಗೂ ಹೋಗಬಾರ್ದು. ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ನಾಳೆ ನಿನ್ನ ಪ್ರೀತಿ ವಿಷಯ ಮಂಜಣ್ಣ ಮಾವಂಗೋ ಅಥವಾ ಅಪ್ಪಂಗೋ ತಿಳಿದ್ರೆ ದೊಡ್ಡ ರಗಳೆ ಆಗುತ್ತೆ ಎಂದಾಗ ಕ್ಷಣ ಯೋಚಿಸಿದ ನೇಹಾ, ಸರಿ, ಹೊರಗೆಲ್ಲೂ ಓಡಾಡಲ್ಲ ಎಂದಳು. ಇನ್ನೊಂದು ಮಾತು, ನಾನು ಸಮಯ ನೋಡಿಕೊಂಡು ಮಾವಂಗೆ ನಿನ್ನ ಪ್ರೀತಿ ವಿಷಯ ಹೇಳಿ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನೀನು ನಟರಾಜ್ ಹೇಳ್ದ ಅಂತ ಕದ್ದು ಮುಚ್ಚಿ ಮದುವೆ ಆಗಬಾರ್ದು. ಹಾಗೆಯೇ ನನಗೆ ನಿಮ್ಮಿಬ್ಬರು ವಿಷಯ ಗೊತ್ತಿದೆ ಅಂತ ಕೂಡ ಅವ್ರಿಗೆ ಹೇಳಬಾರ್ದು. ಅಮ್ಮನ ಮೇಲೆ ಆಣೆ ಮಾಡು ಎಂದ. ನೇಹಾ ನಿರಾತಂಕವಾಗಿ ಆಣೆ ಮಾಡಿದಳು. ನಾನು ಅವರಿಗೇನೂ ಹೇಳೋದಿಲ್ಲ ಎಂದು ಕೈ ಮೇಲೆ ಕೈಯಿಟ್ಟು ಆಣೆ ಮಾಡಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಮೇಲ್ಮುಖವಾಗಿ ಕಿರುನಕ್ಕರು ಒಳಗಡೆ ಚಿಂತೆಯ ದಾವಾನಲ ಉರಿಯುತ್ತಿತ್ತು. ಈ ಸಮಸ್ಯೆ ಹೇಗೆ ಬಗೆಹರಿಸುವುದು ಎಂದು ಅರಿಯದೆ ಬಳಲಿದ. ಅಪ್ಪ, ಅಮ್ಮ, ಸಾಕು ಎದ್ದೇಳಿ, ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ, ಆದ್ಯಾಗ ರಜೆ ಬರುತ್ತೆ, ಆವಾಗ ಅವಳು ಇಲ್ಲಿಗೆ ಬರ್ತಾಳೆ. ಇನ್ನು ಅತ್ತಿದ್ದು ಬೇಜಾರು ಮಾಡ್ಕೊಂಡಿದ್ದು ಎಲ್ಲ ಸಾಕು ಎಂದು ಹೇಳುತ್ತಾ ಅಮ್ಮನ ಕೈಗೆ ಕಾಫಿ ಲೋಟ ಕೊಟ್ಟರೆ ಅಪ್ಪನ ಕೈಗೆ ಟೀ ಲೋಟ ಹಿಡಿಸಿದಳು.
ಬೆಳಗಿನ ಜಾವವೇ ಆದ್ಯಾಳನ್ನು ಏರ್ಪೋರ್ಟ್ಗೆ ಬಿಟ್ಟು ಬಂದಿದ್ದರು ಮೂವರು. ಆದ್ಯಾಳ ಫ್ಲೈಟ್ ಡಿಪಾರ್ಚರ್ ಆದಾಗಿನಿಂದಲೂ ವಾರಿಜಾ ಅಳುತ್ತಾ ಕುಳಿತರೆ ಶ್ರೀಕಾಂತ್ ಸಪ್ಪಗೆ ಮುಖ ಮಾಡಿ ಕುಳಿತುಕೊಂಡಿದ್ದರು. ನೋಡುವಷ್ಟು ಹೊತ್ತು ನೋಡಿದ ಅದಿತಿ ತಾನೇ ಇಬ್ಬರಿಗೂ ಸಮಾಧಾನ ಮಾಡಲು ಮುಂದಾಗಿದ್ದಳು. ಅಮ್ಮ, ನಾನಿಲ್ಲಿಂದ ಹೋದಾಗಿಂದ ನಿಮ್ಮ ಕಬೋರ್ಡ್ ಸೆಟ್ ಮಾಡಿಲ್ಲ ಅನಿಸುತ್ತೆ. ಬನ್ನಿ, ಇವತ್ತು ಅಡುಗೆ ಮನೆ ಡ್ಯೂಟಿ ಅಪ್ಪಂಗೆ ಬಿಟ್ಬಿಟ್ಟು ನಾವು ರೂಮ್ ಕ್ಲೀನ್ ಮಾಡೋಣ ಎಂದು ವಾರಿಜಾಳನ್ನು ಹೆಚ್ಚು ಕಮ್ಮಿ ರೂಮಿಗೆ ಎಳೆದುಕೊಂಡೇ ಹೋದಳು. ವಾರಿಜಾಳ ಕಬೋರ್ಡ್ನಿಂದ ಒಂದೊಂದೇ ಸೀರೆ ತೆಗೆದು ನೀಟಾಗಿ ಮಡಿಸಿ ಜೋಡಿಸಿ ಇಡತೊಡಗಿದಳು. ಅಮ್ಮ, ಇದು ಅಪ್ಪ ಕೊಡಿಸಿದ ಮೊದಲನೇ ಸೀರೆ ಅಲ್ವಾ? ಆಕಾಶ ನೀಲಿ ಬಣ್ಣದ ಸೀರೆಯನ್ನು ಕೈಲಿ ಹಿಡಿದು ಕೇಳಿದಳು. ವಾರಿಜಾಳ ನಾಡಿ ಮಿಡಿತವನ್ನು ಚೆನ್ನಾಗಿ ಅರಿತಿದ್ದಳು ಅದಿತಿ. ಆದ್ಯಾಳ ಚಿಂತೆಯಿಂದ ಅವಳನ್ನು ಹೊರತರಬೇಕಾದರೆ ಅಪ್ಪನ ಪ್ರೀತಿಯ ಬಗ್ಗೆ ಮಾತನಾಡಬೇಕು ಎಂಬುದನ್ನು ಚೆನ್ನಾಗಿಯೇ ತಿಳಿದಿದ್ದಳು. ಎತ್ತಲೋ ನೋಡುತ್ತಾ ಕುಳಿತಿದ್ದ ವಾರಿಜಾ ಅದಿತಿಯ ಮಾತು ಕೇಳಿ ಅವಳ ಕಡೆ ತಿರುಗಿದಳು. ಅದಿತಿಯ ಕೈಲಿದ್ದ ಸೀರೆಯನ್ನು ತನ್ನ ಕೈಲಿ ಹಿಡಿದುಕೊಂಡಳು. ಅವಳ ಮನಸ್ಸು ಹಿಂದಿನ ನೆನಪಿನಲ್ಲಿ ತೇಲು ಹೋಗಿತ್ತು. ನಿನ್ನಪ್ಪ ತಂದ ಮೊದಲನೇ ಸೀರೆ. ಆವಾಗ ಅವ್ರಿಗೆ ಬರ್ತಾ ಇದ್ದಿದ್ದ ಸಂಬಳ ತುಂಬ ಕಡಿಮೆ. ಅದರಲ್ಲೇ 6 ಕಾಸು 3 ಕಾಸು ಕೂಡ ಹಾಕಿ ಈ ಸೀರೆ ತಂದು ಕೊಟ್ಟಿದ್ರು. ಈ ಸೀರೆಗೋಸ್ಕರ 6 ತಿಂಗಳು ಹೊರಗಡೆ ಏನೂ ತಿಂದು ಕುಡಿದು ಮಾಡ್ತಾ ಇರಲಿಲ್ಲ. ಆಗಿನ ಕಾಲಕ್ಕೆ ಇದು 10,000 ರೂಪಾಯಿ ಸೀರೆ. ಎಷ್ಟು ಒಳ್ಳೆ ಜರಿ ಇದೆ ನೋಡು. ಈಗ ಇಷ್ಟು ಒಳ್ಳೆ ಜರಿ, ಇಷ್ಟು ಒಳ್ಳೆ ರೇಷ್ಮೆ ಎರಡೂ ಸಿಗಲ್ಲ ಎನ್ನುತ್ತಾ ಆ ಸೀರೆಯನ್ನು ಕೆನ್ನೆಗೆ ಒತ್ತಿಕೊಂಡಳು ವಾರಿಜಾ. ಮನಸ್ಸು ಎಲ್ಲೋ ತೇಲಿ ಹೋಗಿತ್ತು. ರಾತ್ರಿಯ ಊಟ ಮುಗಿಸಿ ಕೋಣೆಗೆ ಬಂದವನನ್ನು ಸ್ವಾಗತಿಸಿದ್ದು ಅದಿತಿಯ ನೆನಪುಗಳು. ಅದಿತಿ ಇಲ್ಲದೆ ಇಡೀ ಕೋಣೆ ಬಿಕೋ ಎನಿಸುತ್ತಿತ್ತು. ದೊಡ್ಡ ಮಂಚ ಅವನನ್ನು ತನ್ನಿಂದ ದೂರ ತಳ್ಳುವಂತೆ ಭಾಸವಾಯಿತು. ಅದಿತಿ ಮಲಗುತ್ತಿದ್ದ ದಿಂಬನ್ನು ಮೆಲ್ಲಗೆ ಸವರಿದ. ಅದಿತಿಯ ಮುದ್ದು ಮುಖ, ನಿರ್ಮಲವಾದ ನಗು ಕಣ್ಣ ಮುಂದೆ ಬಂದಂತಾಯಿತು. ಅದಿತಿಯನ್ನು ನೋಡುವ, ಮಾತನಾಡುವ ಬಯಕೆಯಾಯಿತು. ಕರೆ ಮಾಡಲು ಮೊಬೈಲ್ ತೆರೆದವನಿಗೆ ಸಮಯ ಗೋಚರಿಸಿದಾಗ ಆ ಹೊತ್ತಿನಲ್ಲಿ ಕರೆ ಮಾಡುವುದು ಉಚಿತವಲ್ಲ ಎನಿಸಿ ಸುಮ್ಮನಾದನು. ಅದೇಕೋ ಅದಿತಿಯ ನೆನಪು ಅತಿಯಾಗಿ ಕಾಡಿತ್ತು. ನಿದ್ರೆ ದೂರವಾಗಿತ್ತು. ಅದಿತಿಯ ವಸ್ತುಗಳು ಇರುವ ಕಡೆ ನಡೆದ ಆದಿತ್ಯ. ಅವಳ ಸೀರೆಗಳನ್ನು ನೋಡಿದವನಿಗೆ ಅವಳೇ ಎದುರು ಬಂದು ನಿಂತ ಭಾವ. ಅಚ್ಚುಕಟ್ಟಾಗಿ ಜೋಡಿಸಿಟ್ಟ ಅವಳ ಬಟ್ಟೆ, ಅಲಂಕಾರ ಸಾಮಗ್ರಿ ಎಲ್ಲದರ ಮೇಲೆ ಕೈಯಾಡಿಸಿದ. ಅದೇನೋ ಅರಿಯದ ಪುಳಕ ಮನದಲ್ಲಿ. ನವಿರಾದ ಸುಗಂಧ ಪಸರಿಸಿತ್ತು ಅವಳ ವಸ್ತುಗಳ ನಡುವಲ್ಲಿ. ದೀರ್ಘ ಉಸಿರನ್ನು ಎಳೆದುಕೊಂಡು ಆ ಸುಗಂಧವನ್ನೇ ಆಘ್ರಾಣಿಸಿದ. ಮಲ್ಲಿಗೆ ಹಾಗೂ ಗುಲಾಬಿ ಎರಡರ ಪರಿಮಳಕ್ಕಿಂತಲೂ ವಿಶೇಷ ಎನಿಸಿತು. ಮತ್ತೊಮ್ಮೆ ಜೋರಾಗಿ ಉಸಿರೆಳೆದುಕೊಂಡ. ಅದಿತಿಯ ಅಲಂಕಾರ ವಸ್ತುಗಳಿದ್ದಲ್ಲಿ ನಿಂತವ ಅದನ್ನೆಲ್ಲ ಒಮ್ಮೆ ನಿರುಕಿಸಿದ. ಒಂದೊಂದೇ ಸಾಮಗ್ರಿ ತೆಗೆದು ನೋಡಿದವನ ಮನ ಪೆಚ್ಚಾಗಿತ್ತು. ಅಮ್ಮ ಹೇಳ್ತಾ ಇದ್ದಿದ್ದು ನಿಜವೇ. ನನಗೂ ಅದಿತಿಗೂ ಆಕಾಶ ಭೂಮಿಯಷ್ಟು ಅಂತರ. ಅವರು ಬಳಸೋ ಒಂದೊಂದು ಅಲಂಕಾರದ ಸಾಮಗ್ರಿ ಬೆಲೆಯಲ್ಲಿ ನಮ್ಮ ಇಡೀ ತಿಂಗಳ ದಿನಸಿ ಖರ್ಚು ಕಳೆದು ಹೋಗುತ್ತೆ. ಅವರು ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವರು. ಇಲ್ಲಿ ಹೊಟ್ಟೆ ಬಟ್ಟೆಗೆ ಮಾತ್ರ ನೀರ. ಜೊತೆಗೀಗ ಸಾಲದ ಹೊರೆ ಬೇರೆ. ಯೋಚಿಸುತ್ತಾ ಕುಳಿತ. ರೂಮಿನಲ್ಲಿ ಮಲಗಲು ಮನಸ್ಸಾಗಲಿಲ್ಲ. ಅಂಗಳಕ್ಕೆ ಬಂದ. ಹರಡಿದ್ದ ಬೆಳದಿಂಗಳು ಹಿತ ಎನಿಸಲಿಲ್ಲ. ತುಂಬು ಚಂದಿರ ಕೂಡ ಮನಸ್ಸಿಗೆ ನೆಮ್ಮದಿ ನೀಡಲಿಲ್ಲ. ಅದಿತಿ ತನ್ನನ್ನು ಮದುವೆಯಾದ್ದರಿಂದ ಕಷ್ಟಪಡುವ ಹಾಗಾಯಿತು ಎಂಬ ಭಾವನೆ ಮನದಲ್ಲಿ ಚಿಗುರಲು ಆರಂಭವಾಯಿತು. ಅದಿತಿಗೆ ಹೊರಗೆ ಹೋಗಿ ದುಡಿಯೋದು ಕೂಡ ಇಷ್ಟ ಇರಲಿಲ್ಲ. ಈಗ ಈ ಮನೆ ಕಷ್ಟ ತೀರಿಸೋದಕ್ಕೋಸ್ಕರ ಕೆಲಸಕ್ಕೆ ಹೋಗಬೇಕು. ಅನುಭವನೇ ಇಲ್ಲದೆ ಇದ್ದರೂ ತೋಟ ತುಡಿಗೆ ಅಂತ ಓಡಾಡಬೇಕು. ನನ್ನ ಮದುವೆ ಆಗಿ ಅವ್ರಿಗೆ ಬರೀ ತೊಂದರೆನೇ. ಮನದಲ್ಲಿ ಮೂಡಿದ ಯೋಚನೆಗಳು ನಿದ್ರೆಯನ್ನು ದೂರ ತಳ್ಳಿದ್ದವು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.